12 ಗ್ರಾಂ ಚಿನ್ನವನ್ನ ಸೀಸ್ ಮಾಡೋಕೆ 10 ಮಂದಿ ಪೊಲೀಸರು ಬೇಕಾ? ರಿಕವರಿಯ ನೆಪದಲ್ಲಿ ಖಾಸಗಿ ಗೋಲ್ಡ್ ಕಂಪನಿಯಲ್ಲೇ ಪೊಲೀಸರ ದಾಂಧಲೆ. ಬೆಂಗಳೂರಿನ ರಾಮಮೂರ್ತಿ ನಗರ ಠಾಣೆ ಪೊಲೀಸರನ್ನ ಕೇಳೋರೇ ಇಲ್ವಾ? ಹಾಗಾದ್ರೆ ಒಂದೇ ವಾರದಲ್ಲಿ ಇನ್ಸ್ಪೆಕ್ಟರ್ PSI ಸಸ್ಪೆಂಡ್ ಆದ್ರೂ ಬುದ್ಧಿ ಬಂದಿಲ್ವಾ ಇವ್ರಿಗೆ? ಕರ್ತವ್ಯ ಲೋಪದಡಿ ಇನ್ಸ್ಪೆಕ್ಟರ್ PSI ಸಸ್ಪೆಂಡ್ ಆಗಿದ್ರು ಚಾಳಿಯನ್ನ ಬಿಟ್ಟಿಲ್ಲ. ಮತ್ತೆ ಹಳೇ ಚಾಳಿಯನ್ನ ಮುಂದುವರಿಸಿದ ರಾಮಮೂರ್ತಿ ನಗರದ ಠಾಣಾ ಪೊಲೀಸರು ಕಡ್ಡಿಯಲ್ಲಿ ಹೋಗೋ ವಿಷಯವನ್ನ ಗುಡ್ಡ ಮಾಡಿದ್ದಾರೆ ಪೊಲೀಸರು. ಜಸ್ಟ್ ಒಂದೇ ಒಂದು ನೋಟಿಸ್ ಅನ್ನ ಕೊಟ್ಟು ಮಾಡೋ ಕೆಲಸಕ್ಕೆ 10 ಮಂದಿ ಪೊಲೀಸರು ಬೇಕಾ? CCTVಯಲ್ಲಿ ರೆಕಾರ್ಡ್ ಆಗಿದೆ ರಾಮಮೂರ್ತಿ ನಗರ ಪೊಲೀಸರ ದೌರ್ಜನ್ಯ. ಡಿಸೆಂಬರ್ 13ರಂದು ಗೋಲ್ಡ್ ಕಂಪನಿಗೆ 12 ಗ್ರಾಂ ಚಿನ್ನವನ್ನ ಮಾರಿದ ವ್ಯಕ್ತಿ, ಏನು ಅದು ಕಳ್ಳಮಾಲು ಎಂದು ಖಾಸಗಿ ಗೋಲ್ಡ್ ಕಂಪನಿಗೆ ನುಗ್ಗಿ ದೌರ್ಜನ್ಯ. ಭಾರಿ ಅನುಮಾನ ಮೂಡಿಸಿದೆ ರಾಮಮೂರ್ತಿ ನಗರ ಪೊಲೀಸರ ದಾಂಧಲೆ. ಮಾಹಿತಿ ನೀಡದೆ ಕಂಪನಿ ಸಿಬ್ಬಂದಿಯನ್ನ ಠಾಣೆಗೆ ಕರೆದೊಯ್ದು ಟಾರ್ಚರ್ ಅನ್ನ ನೀಡಿದಾರಂತೆ. ಪೊಲೀಸರು ಮಾಡಿರುವ FIR ನಲ್ಲೇ ಇದೆ 12 ಗ್ರಾಂ ಚಿನ್ನ ಕಳ್ಳತನದ ಡೀಟೇಲ್ಸ್. 12 ಗ್ರಾಂ ಚಿನ್ನ ಸೀಸ್ ಮಾಡಲು ಕಚೇರಿಯನ್ನ ಬಂದ್ ಮಾಡಿಸಿ ಟಾರ್ಚರ್ ಅನ್ನ ಮಾಡಲಾಗಿದೆ. ರಾಮಮೂರ್ತಿ ನಗರ PSI ಸಿಬ್ಬಂದಿ ವಿರುದ್ಧ ಕಮಿಷನರ್ಗೆ ದೂರು. ಅಬ್ಬಬ್ಬಾ, ಈ ಪೊಲೀಸರು ಆಡಿದ್ದೇ ಆಟನ ಹಾಗಾದ್ರೆ? 12 ಗ್ರಾಂ ಚಿನ್ನವನ್ನ ಸೀಸ್ ಮಾಡೋಕೆ 10 ಮಂದಿ ಪೊಲೀಸರು ಬೇಕಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹೌದು, ರಿಕವರಿಯ ನೆಪದಲ್ಲಿ ಖಾಸಗಿ ಗೋಲ್ಡ್ ಕಂಪನಿಯಲ್ಲಿ ಪೊಲೀಸರ ದಾಂಧಲೆ, ದೌರ್ಜನ್ಯ, ಟಾರ್ಚರ್ ಜೋರಾಗೋಬಿಟ್ಟಿದೆ. ಇದುವೇ ಬೆಂಗಳೂರಿನ ರಾಮಮೂರ್ತಿ ನಗರ ಠಾಣೆಯ ಪೊಲೀಸರನ್ನ ಹೇಳೋರು ಕೇಳೋರು ಯಾರು ಇಲ್ವಾ? ಯಾಕಂದ್ರೆ ಒಂದೇ ವಾರದಲ್ಲಿ ಇನ್ಸ್ಪೆಕ್ಟರ್ PSI ಸಸ್ಪೆಂಡ್ ಆದ್ರೂ ಕೂಡ ಬುದ್ಧಿ ಬಂದಿಲ್ವಾ ಇವ್ರಿಗೆ? ಇವರ ದಾಂಧಲೆ ಮಾತ್ರ ನಿಂತಿಲ್ಲ. ಕರ್ತವ್ಯ ಲೋಪದಡಿ ಇನ್ಸ್ಪೆಕ್ಟರ್ ಮತ್ತು PSI ಸಸ್ಪೆಂಡ್ ಆಗಿದ್ರು ಹಳೆ ಚಾಳಿಯನ್ನ ಬಿಟ್ಟಿಲ್ಲ. ಮತ್ತೆ ಮುಂದುವರಿಸಿದ್ದಾರೆ ರಾಮಮೂರ್ತಿ ನಗರದ ಠಾಣೆಯ ಪೊಲೀಸರು. ಕಡ್ಡಿಯಲ್ಲಿ ಹೋಗುವಂತ ವಿಷಯನ ದೊಡ್ಡದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜಸ್ಟ್ ಒಂದೇ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರೆ ಕೆಲಸ ಆಗ್ತಾ ಇತ್ತು. ಆದರೆ 12 ಗ್ರಾಂ ಚಿನ್ನವನ್ನ ಸೀಸ್ ಮಾಡಲು 10 ಮಂದಿ ಪೊಲೀಸರು ಬೇಕಾ ಅನ್ನೋ ಪ್ರಶ್ನೆ ಹುಟ್ಟು ಹಾಕುವಂತೆ ಪೊಲೀಸರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಪೊಲೀಸರ ದೌರ್ಜನ್ಯ CCTVಯಲ್ಲಿ ರೆಕಾರ್ಡ್ ಆಗಿದೆ. ಡಿಸೆಂಬರ್ 13ರಂದು ಗೋಲ್ಡ್ ಕಂಪನಿಗೆ 12 ಗ್ರಾಂ ಚಿನ್ನವನ್ನ ಒಬ್ಬ ವ್ಯಕ್ತಿ ಮಾರಿದ್ದ. ಮಾರಿರುವಂತಹ 12 ಗ್ರಾಂ ಚಿನ್ನ ಏನಿದೆಯಲ್ಲ, ಇದು ಕಳ್ಳಮಾಲು ಎಂದು ಖಾಸಗಿ ಗೋಲ್ಡ್ ಕಂಪನಿಗೆ ನುಗ್ಗಿ ದೌರ್ಜನ್ಯವನ್ನ ಮಾಡಿದ್ದಾರೆ. ಹೀಗಾಗಿನೇ ಭಾರೀ ಅನುಮಾನ ಮೂಡ್ತಾ ಇದೆ ರಾಮಮೂರ್ತಿ ನಗರ ಪೊಲೀಸರ ದಾಂಧಲೆ ನೋಡಿ. ಮಾಹಿತಿಯನ್ನ ನೀಡದೆ ಕಂಪನಿ ಸಿಬ್ಬಂದಿಯನ್ನ ಠಾಣೆಗೆ ಕರೆದೊಯ್ದು ಟಾರ್ಚರ್ ಮಾಡಲಾಗಿದೆ. ಪೊಲೀಸರು ಮಾಡಿರುವಂತಹ FIR ನಲ್ಲೇ ಇದೆ 12 ಗ್ರಾಂ ಚಿನ್ನ ಕಳ್ಳತನದ ಕಂಪ್ಲೀಟ್ ಡೀಟೇಲ್ಸ್. 12 ಗ್ರಾಂ ಚಿನ್ನವನ್ನ ಸೀಸ್ ಮಾಡಲು ಕಚೇರಿಯನ್ನೇ ಬಂದ್ ಮಾಡಿಸಿ ಟಾರ್ಚರ್ ಅನ್ನ ಮಾಡಿದ್ದಾರೆ. ಇದರ ಕಂಪ್ಲೀಟ್ ಚಿತ್ರಣ CCTVಯಲ್ಲಿ ರೆಕಾರ್ಡ್ ಆಗಿದೆ. ಹೀಗಾಗಿನೇ ರಾಮಮೂರ್ತಿ ನಗರ ಪೊಲೀಸರನ್ನ ಹೇಳೋರು ಕೇಳೋರು ಯಾರು ಇಲ್ವಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಮೂರ್ತಿ ನಗರ PSI ಮತ್ತು ಸಿಬ್ಬಂದಿಯ ವಿರುದ್ಧ ಕಮಿಷನರ್ಗೆ ದೂರು.